ಇದು ನನ್ನ ಚಿಕ್ಕ ಕಾಚ್ ಮಷೀನು. ಇದರಲ್ಲಿ ಬಟನ್ ಹೋಲ್ ಹೇಗೆ ಮಾಡುವುದು ಎಂಬುದನ್ನು ತೋರಿಸಿಕೊಡ್ತಾ ಇದ್ದೇನೆ. ಈ ಕಟರ್ನ ಸಹಾಯದಿಂದ ಈ ಬಟ್ಟೆಯನ್ನು ಇಲ್ಲಿ ನಾವು ಕೈಯಿಂದ ಕಟ್ ಮಾಡಬೇಕು. ಹೋಲ್ ರೆಡಿಯಾಗಿದೆ. ಈ ಮಷೀನ್ನ ಅಡ್ಜಸ್ಟ್ಮೆಂಟ್ ಬಟನ್ಗಳು ಅಂದರೆ ಈ ಸ್ಕ್ರೂ ಥರ ಇರುವಂತಹ ಈ ಬಟನ್ನಿಂದ ಈ ಹೋಲಿನ ವಿಡ್ತ್ ಅನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಆಗುವಂಥದ್ದು ಇದು. ಮತ್ತು ಇದು ಕೊನೆಯಲ್ಲಿರುವ ಈ ಬಟನ್ನು ಇದರ ಲೆಂತ್ ಅನ್ನು ಹೆಚ್ಚು ಮಾಡಲಿಕ್ಕೆ. ಬಟನ್ ದೊಡ್ಡದಿದ್ದರೆ ಇದರ ಲೆಂತ್ ದೊಡ್ಡದು ಬೇಕಾಗುತ್ತದೆ. ಆವಾಗ ನಾವು ಇದನ್ನು ಲೂಸ್ ಮಾಡಿ ಮೇಲಕ್ಕೆ, ಅದರಲ್ಲಿ ಪ್ಲಸ್ ಮೈನಸ್ ಅಂತ ಬರೆದಿದ್ದು, ಇದನ್ನು ಸ್ವಲ್ಪ ಮೇಲಕ್ಕೆ ತಂದರೆ ಹೋಲ್ ತುಂಬ ಉದ್ದವಾಗಿ ಬೀಳುತ್ತದೆ. ಅದೇ ಥರ ಇನ್ನು ಕೆಳಗೆ ಮಾಡಿದರೆ ಹೋಲ್ ಚಿಕ್ಕದಾಗಿಯೂ ಬರುತ್ತದೆ. ಮತ್ತು ಇಲ್ಲಿ ಇನ್ನೊಂದು ಬಟನ್ ಇದೆ. ಇದರ ದಪ್ಪವನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕಾಗಿ. ಆಚೆ ಬದಿಯಲ್ಲಿ ಅದು ಕಾಣ್ತಾ ಇಲ್ಲ, ತೋರಿಸ್ತೇನೆ. ಇಲ್ಲಿ ಒಂದು ಬಟನ್ ಇದೆ. ಇಲ್ಲಿ ನಾನು ಬೆರಳಿಟ್ಟಿದ್ದೇನೆ ಈ ಜಾಗದಲ್ಲಿ. ಇದನ್ನು ಟೈಟ್ ಮಾಡುವುದರಿಂದ ಇಲ್ಲಿ ಬಟನ್ ಹೋಲ್ ನೋಡಿ, ಇಲ್ಲಿ ಇದನ್ನು ದಪ್ಪ ಮಾಡಬಹುದು. ಈ ಬಟನ್ ಹೋಲ್ನ ಇದನ್ನು ದಪ್ಪ ಮಾಡಲಿಕ್ಕಾಗಿ ಈ ಬಟನನ್ನು ಟೈಟ್ ಮಾಡುತ್ತಾ ಹೋಗಬೇಕು. ಇದನ್ನು ಲೂಸ್ ಮಾಡಿದರೆ ಇದು ಬಟನ್ ಹೋಲಿನ ಈ ಬದಿ ಸ್ವಲ್ಪ ಸಪೂರವಾಗಿ ಬೀಳುತ್ತದೆ. 1, 2, 3 ಇದರಲ್ಲಿ ಬರೀ 4 ಅಡ್ಜಸ್ಟ್ಮೆಂಟ್ಗಳು ಇವೆ. ಇದು ಬಟನ್ ಹೋಲ್ ಲೆಂತ್ ಉದ್ದ ಕಮ್ಮಿ ಹೆಚ್ಚು ಮಾಡಲಿಕ್ಕೆ ಇದು 2 ಅಡ್ಜಸ್ಟ್ಮೆಂಟ್ಗಳು. ಇದು ಕೂಡ ಇದರ ಫಿನಿಶಿಂಗು ಇಷ್ಟೇ. ಮತ್ತು ಇದನ್ನು ತಾಗಿಸುವುದಕ್ಕೆ ಇದರಲ್ಲಿರುವ ಪ್ರೆಷರ್ ಪೂಟನ್ನು ನಾವು ತೆಗೆದು ಇದನ್ನು ಅಟ್ಯಾಚ್ ಮಾಡಬೇಕು.
ಇಲ್ಲಿ ಈ ಗೂಟಕ್ಕೆ ಪ್ರೆಷರ್ ಪುಟನ್ನು ತೆಗೆದು ಇದನ್ನು ಹಚ್ಚುವುದು. ಈ ಸ್ಕ್ರೂಗಳ ಸಹಾಯದಿಂದ ಇಲ್ಲಿ 2 ಸ್ಕ್ರೂಗಳು ಕಾಣುತ್ತವೆ. ಇದನ್ನು ಲೂಸ್ ಮಾಡಿ ಇದನ್ನು ಹೊರಗೆ ತೆಗೆಯುವುದು ಮತ್ತು ಇದನ್ನು ಇದಕ್ಕೆ ಹಾಕಿ ಟೈಟ್ ಮಾಡುವುದು. ಅಷ್ಟೇ ಅಡ್ಜಸ್ಟ್ಮೆಂಟ್ ಇರುವಂಥದ್ದು, ಇದರಲ್ಲಿ ಬೇರೇನೂ ಇಲ್ಲ.